ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಏನು ಮಾಡ್ತಿದ್ದೀರಾ? ಟೀ ಕಾಫಿ ಆಯಿತಾ? ಸೊ ನಂದು ಆಯಿತು. ಜಸ್ಟ್ ಇವಾಗ 5:30 ಟೈಮ್ ಆಗಿದೆ. ಸೊ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ರಾಕಾಗಿ ರೆಡಿ ಆಗಿದ್ದೀನಿ. ಸೊ ಒಂದು ಇಂಪಾರ್ಟೆಂಟ್ ವರ್ಕಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಎಷ್ಟು ಬೇಗ ಎದ್ದು ರೆಡಿ ಆಗಿದ್ದೀನಿ. ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿಲ್ಲ, ನಿಮ್ಮನ್ನ ಕೇಳಿಲ್ಲ ಏನು ಎಂತ ಅಂತ. ನಂಗೆ ತುಂಬ ಜನ ಮೆಸೇಜ್ ಹಾಕಿದ್ರಿ, ಅಕ್ಕ ಬೇಗ ಹುಷಾರಾಗಿ, ಅಮ್ಮ ಬೇಗ ಹುಷಾರಾಗಿ ಅಂತ ತುಂಬ ಬ್ಲೆಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ ನಂಗೆ ತಟ್ಟಿದೆ ಅನಿಸುತ್ತೆ. ನಾನು ಬೇಗ ಹುಷಾರಾಗಿದ್ದೀನಿ. ಇವತ್ತೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇಷ್ಟು ಬೇಗ ಇದ್ದು ಇಷ್ಟು ಕ್ಯೂಟಾಗಿ ರೆಡಿ ಆಗಿದ್ದೀನಿ ಅಲ್ವಾ? ಸೊ ಹೇಗೆ ರೆಡಿ ಆಗಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಹ್ಯಾಪಿ ನ್ಯೂ ಇಯರ್, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರು, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಆ ಬ್ಲೆಸ್ಸಿಂಗ್ನ ಓ ಮೈ ಗಾಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಜನ ಚೆನ್ನಾಗಿ ನನಗೆ ಬ್ಲೆಸ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಕಾಣಿಸ್ತಿದ್ದೀನಿ ಅಂತ ಒಂದು ಕಮೆಂಟ್ ಹಾಕಿ. ಹಾಗೆಯೇ ಇವತ್ತೆಲ್ಲಿ ಹೋಗ್ತಿದ್ದೀನಿ, ಎಷ್ಟು ಇಂಪಾರ್ಟೆಂಟ್ ವರ್ಕ್ ಇದೆ ನಂದು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ. ನನ್ನ ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡ್ತೀರಲ್ವ? ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೇಗಿದೆ ನಂದು ಔಟ್ಫಿಟ್ ಇವತ್ತಿನ ಅಂತ ನಂಗೆ ಕಮೆಂಟ್ ಹಾಕಿ. ಡ್ರೈವರ್ ಬಂದ, ಹೋಗೋಣ ಕಾರ್ ತಗೊಂಡು. ಸೊ ಎಲ್ಲಿಗೆ ಹೋಗ್ತೀನಿ, ಏನು ವಿಷಯ, ವೇಟ್ ಆ್ಯಂಡ್ ವಾಚ್. ಹೇಗಿದೆ ಔಟ್ಫಿಟ್ ಅಂತ ಮಿಸ್ ಮಾಡದೆ ಹೇಳಬೇಕು, ಓಕೆನಾ? ಡ್ರೈವರ್ ಬಂದ ಅನಿಸುತ್ತೆ. ಬನ್ನಿ ಹೊರಗಡೆ ಹೋಗೋಣ. ವೆಯ್ಟ್ ಮಾಡ್ತಾ ಇರ್ತಾರೆ. ಚಕಾಚುಕು ಇಂತಾನೇ ಇರುತ್ತೆ ನಂದು ಇದು. ಇನ್ನೂ ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನೇ ಬೇಗ ಎದ್ದು ರೆಡಿಯಾಗಿ, ಡ್ರೈವರ್ ಬಂದಂತೆ. ಸೊ ಹೋಗ್ತಿದ್ದೀನಿ. ಹಂಗೆ ಅಮ್ಮನ ಆಶೀರ್ವಾದ ತಗೊಂಡ್ಬಿಡೋಣ. ಹೋಗಿ ಬರ್ತೀನಿ. ಆಯ್ತು, 6 ಗಂಟೆ ಆಗ್ತಾನೆ. ಅದು ರೂಮಿನ ಫ್ಯಾನ್ ಆಫ್ ಮಾಡಿ, ಲೈಟ್ ಫ್ಯಾನ್, ದೇವ್ರ ದೀಪ ಹಚ್ಚಿನಿ. ಡ್ರೈವರ್ ಬಂದು ವೆಯ್ಟ್ ಮಾಡ್ತಿದ್ದಾನೆ. ಸೊ ಹಾಂ, ಬಂದನು ಡ್ರೈವರ್. ಎಷ್ಟು ಚಳಿ ಇದೆ ಗೊತ್ತಾ? ತುಂಬ ಚಳಿ ಇದೆ. ಬೆಳಗ್ಗೆ ಎಷ್ಟು ಚೆಂದ ಇರುತ್ತೆ ಗೊತ್ತಾ ವಾತಾವರಣ. ತುಂಬ ಇಷ್ಟ ಆಯಿತು. ಗ್ರೀನಿ ಆಗಿರ್ಬೋದು, ಮಂಜಾಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಹೋಟ್ಲ್ ಹತ್ರ ಟಿಫನ್ ಮಾಡೋಣ ಅಂತ ನಿಲ್ಲಿಸಿದ್ವಿ. ತುಂಬ ದಿನ ಆದಮೇಲೆ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಹೇಳಿ ಒಂದೆರಡು ಫೋಟೋಕ್ಕೆ ಫೋಸ್ ಕೊಟ್ಟೆ. ಹಂಗೂ ಹಿಂಗೂ ಮಾತಾಡ್ತಾ ಬಾಯಲ್ಲಿ ಬಂದೇ ಬಿಟ್ಟು ಎಲ್ಲಿ ನಮ್ಮದು ಟ್ರೈನಿಂಗ್ ವಿಧಾನಸೌಧದ ಹತ್ರ. ಸೊ ಅಲ್ಲಿಗೆ ಹೋದೆ. ಎಲ್ಲರೂ ನನ್ನೇ ನೋಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಟ್ರೈನಿಂಗ್ ಹಾಲು. ತುಂಬ ಆಫ್ಟರ್ ಲಾಂಗ್ ಟೈಮ್ ನಾನು ಅಲ್ಲಿ ಹೋಗಿರೋದು. ತುಂಬ ಖುಷಿ ಆಯಿತು. ಮತ್ತು ಹಳೆಯ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದೆ. ಸಖತ್ ಫನ್ ಮಾಡಿದ್ವಿ. ಬಟ್ ನನ್ನ ಕೈ ನೋವಿರೋದು ಕಾರಣಕ್ಕೋಸ್ಕರ ನಾನು ಜಾಸ್ತಿ ವಿಡಿಯೋ ಶೂಟ್ ಮಾಡಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಶೂಟ್ ಮಾಡಿದೆ. ಹಾಗೆಯೇ ಅಲ್ಲೇ ಮಧ್ಯಾಹ್ನ ನಮಗೆ ಲಂಚ್ ಕೊಟ್ಟರು. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಅಂತ. ಸೂಪರ್ವಾಗಿತ್ತು. ತುಂಬ ಟೇಸ್ಟ್ ಆಗಿತ್ತು. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ. ನೆಕ್ಸ್ಟು ತಿಂದ ಮೇಲೆ
ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ಹೇಗೆಲ್ಲ ನಾವು ಟ್ರಾನ್ಸ್ಗಾಗಿರ್ಬೋದು, ಗೇಗಳ್ಗಾಗಿರ್ಬೋದು ಯಾವ ಥರ ನಾವು ಕನ್ವಿನ್ಸ್ ಮಾಡಬೇಕು, ಯಾವ್ದಾದ್ರು ಸರ್ವೇ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೊ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತಂತಲೂ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಈ ಒಂದು ಸರ್ವೆ ಕಾರ್ಯದಲ್ಲಿ ಸತತವಾಗಿ ಏನು ಆದ್ಯತೆಯ ಮೇಲೆ ಈ ಒಂದು ಕೆಲಸ ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ ಇದೆ. ಕಿರಣ್ ಇದ್ದಾರೆ, ನಂಜುಂಡ ಸ್ವಾಮಿ ಇದ್ದಾರೆ, ರುದ್ರೇಶ್ ಇದ್ದಾರೆ, ದೀಪ್ತಿ ಇದ್ದಾರೆ. ಇವರೆಲ್ಲರೂ ಸತತವಾಗಿ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಾವು ಧನ್ಯವಾದ. ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಫುಲ್ ಖುಷಿಯಿಂದ ಹೊರಗಡೆ ಬಂದ್ವಿ. ಆಲ್ರೆಡಿ ಟೈಮ್ ಆಗಿತ್ತು. ಸೊ ಡ್ರೈವರ್ಗೋಸ್ಕರ ವೆಯ್ಟ್ ಮಾಡ್ತಿದ್ರು ಹೊರಗಡೆ. ಸೊ ನಾನು ಹೋಗಿ ಜಾಯಿನ್ ಮಾಡಿದೆ. ಹೋಗೋಣ ಅಂತ ಹೇಳಿ ಮಾತಾಡ್ಕೊಂಡು ಮತ್ತೆ ಗದಗ ಕಡೆ ಪಯಣ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ತುಂಬ ದಿನ ಆದಮೇಲೆ ಹೋಗಿದ್ದಕ್ಕೆ. ಇವಾಗ ಮನೆಗೆ ಬಂದೆ. ನೋಡಿ ಮಕ್ಕಳೆಲ್ಲ ಹಿಂಗಾಗಿದೆ ನಂದು. ಬೆಳಗ್ಗೆ 4 ಗಂಟೆ ಮನೆಗೆ ಬಿಟ್ಟವಳು, ಇವಾಗ 2 o'clock ಆಗಿದೆ. ಸೊ ಕೈ ತುಂಬ ಪೇನ್ ಬಂತು. ಸೊ ಅಂದ್ರೂ ವರ್ಕ್ ಮಾಡಿ ಒಂದು ಟ್ರೈನಿಂಗ್ ಇತ್ತು, ಆ ಟ್ರೈನಿಂಗನ್ನ ಮುಗಿಸ್ಕೊಂಬಂದಿದ್ದೀನಿ. ಸೊ ನೆಕ್ಸ್ಟ್ ವೀಕ್ ಇನ್ನೊಂದು 15 days ಬಿಟ್ಟು ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಖುಷಿ ಆಗ್ತಿದೆ. ಕೈ ಪೇನ್ ಇದ್ದರೂ ಕೂಡ ಫಸ್ಟು ವರ್ಕ್ ಅಂತ ಹೇಳಿ ಹೋಗಿದ್ದು ನಾನು ಬ್ಯಾಂಗ್ಳೂರಿಗೆ. ಸ್ಮಾಲ್ ಟ್ರೈನಿಂಗ್ ಇತ್ತು, 2-3 hours ಟ್ರೈನಿಂಗು. ಸೊ ಅದು ಮುಗಿಸ್ಕೊಂಡು ಇವಾಗ ಮನೆಗೆ ಬಂದಿದ್ದೀನಿ. ಸಖತ್ ಟಯರ್ಡ್ ಆಗಿದೆ. ಟ್ಯಾಬ್ಲೆಟ್ಸ್ ತಗೊಂಡು ಮಲ್ಕೊತೀನಿ. ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾಯಿರಿ. I love you all.